ವೆಲ್ಕಮ್ ಬ್ಯಾಕ್ ಟು ನೆಟ್ವರ್ಕಿಂಗ್ ಫಂಡಮೆಂಟಲ್ ಸೀರೀಸ್. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ CIDR ರೇಂಜ್ ಅಂತ ಅಂದ್ರೆ ಏನು, ಸೊ CIDR ರೇಂಜ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂಡ್ ಸಬ್ನೆಟ್ ನ CIDR ನ ಯೂಸ್ ಮಾಡಿಸ್ಕೊಂಡು ಸಬ್ನೆಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ಪೋರ್ಟ್ ನಂಬರ್ ಅಂದ್ರೆ ಏನು ಅಂಡ್ ಪೋರ್ಟ್ ನಂಬರ್ ನ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ನೋಡ್ತಾ ಹೋಗೋಣ. ಸೊ ದಿಸ್ ಈಸ್ ಅ ವೆರಿ ಸ್ಮಾಲ್ ಕಾನ್ಸೆಪ್ಟ್. ಸೊ ಬೇಸಿಕ್ ಕಾನ್ಸೆಪ್ಚುಯಲ್ ನಾಲೆಡ್ಜ್ ನಾವು ತಿಳ್ಕೊಬೇಕು. ನಮ್ಮ ಇವಾಗಿರೋ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಮಾಡೋದಕ್ಕೆ ಒಂದು ಕಾನ್ಸೆಪ್ಚುಯಲ್ ಅಥವಾ ಒಂದು ಥಿಯರಿಟಿಕಲ್ ನಾಲೆಡ್ಜ್ ತಿಳ್ಕೊಬೇಕು ಅಂತಂದ್ರೆ ದಿಸ್ ಈಸ್ ಅ ವೆರಿ ಸ್ಮಾಲ್ ಕಾನ್ಸೆಪ್ಟ್ ಅಂಡ್ ದಿಸ್ ವಿಡಿಯೋ ಆಲ್ಸೋ ವಿಲ್ ಬಿ ವೆರಿ ಶಾರ್ಟ್. ಸೊ ನಾವು ಇದನ್ನ ಬೇಗ ಕವರ್ ಮಾಡ್ಬೋದು. ಪೋರ್ಟ್ ನಂಬರ್, ಸೊ ಇಟ್ ಸೆಲ್ಫ್ is suggests you it's a number of something, a port or some destination address number. ಸೊ ಅದನ್ನ ಏನು ಈ ಪೋರ್ಟ್ ನಂಬರ್ ಎಕ್ಸಾಕ್ಟ್ ಆಗಿ ನೆಟ್ವರ್ಕ್ ಅಲ್ಲಿ ಎಲ್ಲಿ ಬರುತ್ತೆ ಅನ್ನೋದನ್ನ ಇನ್ ಡೆಪ್ತ್ ಆಗಿ ಇವಾಗ ವಿತ್ ಎ ಸ್ಮಾಲ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ಒಂದು ಓವರ್ ಆಲ್ ಬ್ರೀಫ್ ಸಿಗೋ ತರ ಒಂದು ಎಕ್ಸಾಂಪಲ್ ನ ತಗೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಬಿಲ್ಡಿಂಗ್. ಸೊ ಒಂದು ಬಿಲ್ಡಿಂಗ್ ಇದೆ, ಆಯ್ತಾ? ಸೊ ಒಂದು ಬಿಲ್ಡಿಂಗ್ ಇದೆ ಅಂತ ಅಂದ್ರೆ ಯು ಹ್ಯಾವ್ ನೆಟ್ವರ್ಕಿಂಗ್ ಟರ್ಮ್ಸ್ ಅಲ್ಲಿ ಯು ಹ್ಯಾವ್ IP ಅಡ್ರೆಸ್ ಆಫ್ ಯುವರ್ ಡೆಸ್ಟಿನೇಷನ್ ಅಂತ ಅರ್ಥ. ಸೊ ದಿಸ್ ಇಸ್ ಬಿಲ್ಡಿಂಗ್. ಲೆಟ್ ಮಿ ಟೇಕ್ ದ ನ್ಯೂ ಒನ್. ಸೊ ದಿಸ್ ಈಸ್ ಯುವರ್ ಬಿಲ್ಡಿಂಗ್. ಸೊ ಈ ಒಂದು ಬಿಲ್ಡಿಂಗ್ ಇದೆ. ಸೊ ಈ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಬಿಲ್ಡಿಂಗ್ ಅಲ್ಲಿ ಇರೋ ಒಬ್ರು ಪರ್ಸನ್ಗೆ ನೀವು ಒಂದು ಥಿಂಗ್ ನ ಪಾರ್ಸಲ್ ಮಾಡಬೇಕು ಅಥವಾ ಅವ್ರಿಗೇನೋ ಒಂದು ತಲುಪಿಸ್ಬೇಕು ಅಂತ ಅಂದ್ರೆ ಯು ವಾಂಟ್ ಎಕ್ಸಾಕ್ಟ್ ಅಡ್ರೆಸ್ ಆರ್ ಎಕ್ಸಾಕ್ಟ್ ಪೊಸಿಷನ್ ಆಫ್ ದಟ್ ಪರ್ಸನ್ ಇನ್ ದಟ್ ಬಿಲ್ಡಿಂಗ್. ಸೊ ಆ ಬಿಲ್ಡಿಂಗ್ ಅಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಇವಾಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಈ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ, ಇಂಥ ವ್ಯಕ್ತಿ ಇದ್ದಾರೆ, ಅವ್ರಿಗೋಗಿ ಇದನ್ನ ತಲುಪಿಸಿ ಅಂದ ತಕ್ಷಣ ತಲುಪ್ಸಕ್ ಆಗಲ್ಲ. ಯಾಕಂತಂದ್ರೆ ಇವೊಂದು ನಿಮ್ಗೆ ಡೆಸ್ಟಿನೇಷನ್ ಅಡ್ರೆಸ್ ಗೊತ್ತಿದ್ರು ಕೂಡ ಆ ಬಿಲ್ಡಿಂಗ್ ಅಲ್ಲಿ ಅವ್ರದ್ದು ಪ್ರಾಪರ್ ಆಗಿ ಅವ್ರು ಎಲ್ಲಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಅವರು ಪ್ರಾಪರ್ ಆಗಿ ಎಲ್ಲಿರ್ತಾರೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು? ನಿಮ್ಗೆ ಹೋಟೆಲ್ಸ್ ಅಥವಾ ಅಪಾರ್ಟ್ಮೆಂಟ್ಸ್ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಅವರು ಎಕ್ಸಾಕ್ಟ್ ರೂಮ್ ನಂಬರ್ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್ 101 ಆರ್ 102 ಆರ್ 103 ಆರ್ 501. ಸೊ ಈ ರೀತಿ ಏನಾದ್ರೂ ಇರುತ್ತೆ ರೂಮ್ ನಂಬರ್ಸ್. ಆ ಪರ್ಟಿಕ್ಯುಲರ್ ರೂಮ್ ನಂಬರ್ ಗೊತ್ತಿದ್ರೆ ನೀವು ಎಕ್ಸಾಕ್ಟ್ ಆಗಿ ಆ ಪರ್ಸನ್ ರೀಚ್ ಆಗ್ಬೋದು. ಸೊ as some as in networking, if you have IP address, so IP address idre nimge building address idange, you have destination address, there is no worry. So for example, you have 192.36.56, sorry, 192.36.25.1. so this is your IP address. So nimge IP address ide, but ಎಕ್ಸಾಕ್ಟ್ ಆಗಿ ನಿಮ್ಗೆ ನೆಕ್ಸ್ಟ್ ಇನ್ನೂ ಒಂದು ಡೆಸ್ಟಿನೇಷನ್ ಅಡ್ರೆಸ್ ಬೇಕು ಅಂತ ಅಂದ್ರೆ ಈ IP ಅಡ್ರೆಸ್, ಲೆಟ್ಸ್ ಕನ್ಸಿಡರ್ ಇದು ನಿಮ್ಮ ಲ್ಯಾಪ್ಟಾಪ್ IP ಅಡ್ರೆಸ್. ಸೊ ಎಲ್ಲೋ ಹೊರಗಡೆಯಿಂದ ನಿಮ್ಗೆ ಡೇಟಾ ಬರ್ತಿದೆ. ಸೊ ನೀವು ವಾಟ್ಸಪ್ ಇಂದ ಒಂದು ರಿಕ್ವೆಸ್ಟ್ ಕಳ್ಸಿದ್ರಿ ಅಥವಾ ಮೆಸೇಜ್ ಕಳ್ಸಿದ್ರಿ ಥ್ರೂ ಇಂಟರ್ನೆಟ್. ನಿಮ್ಗೆ ಆಸ್ ಎ ರೆಸ್ಪಾನ್ಸ್ ನಿಮ್ಮ ಫ್ರೆಂಡ್ ನಿಮ್ಗೆ ವಾಪಸ್ ಮೆಸೇಜ್ ಮಾಡಿದ್ರು. ಸೊ ವಾಪಸ್ ಮೆಸೇಜ್ ಮಾಡಿದ್ದು ಥ್ರೂ ಇಂಟರ್ನೆಟ್ ನಿಮ್ಗೆ ಬರ್ಬೇಕಲ್ವಾ? ಥ್ರೂ ಇಂಟರ್ನೆಟ್ ಬರ್ಬೇಕಾದ್ರೆ ಇಂಟರ್ನೆಟ್ಗೆ ವಾಟ್ ಇಫ್ ಇಟ್ ಓನ್ಲಿ ಆಸ್ ಯುವರ್ IP ಅಡ್ರೆಸ್. ಸೊ ಅದ್ರ ಹತ್ರ ನಿಮ್ಗೆ ಜಸ್ಟ್ ನಿಮ್ದು IP ಅಡ್ರೆಸ್ ಮಾತ್ರ ಇದೆ, ನಿಮ್ಮ ಡಿವೈಸ್ದು, ನಿಮ್ದು ಫೋನ್ದು ಅಥವಾ ಲ್ಯಾಪ್ಟಾಪ್ ಜಸ್ಟ್ IP ಅಡ್ರೆಸ್ ಮಾತ್ರ ಇದೆ, ಬೇರೆ ಇನ್ನೇನು ಇಲ್ಲ. ಸೊ ಈ ಒಂದು ಸಿನಾರಿಯೋದಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ ಆ ಮೆಸೇಜು ನಿಮ್ಮ ಡಿವೈಸ್ ವರೆಗೂ ಬರುತ್ತೆ. ಸೊ ನಿಮ್ಮ ಡಿವೈಸ್ಗೆ ರೀಚ್ ಆಗುತ್ತೆ, ಬಟ್ ಎಕ್ಸಾಕ್ಟ್ ಆಗಿ ಯಾವ ಒಂದು ಅಪ್ಲಿಕೇಶನ್ಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಬಿಕಾಸ್ ಅದಕ್ಕೆ ಎಕ್ಸಾಕ್ಟ್ ರೂಮ್ ನಂಬರ್ ಗೊತ್ತಿಲ್ಲ. ಸೊ ಇನ್ ಅವರ್ ಪ್ರೀವಿಯಸ್ ಸಿನಾರಿಯೋ, ಸೊ ನಮ್ಗೆ ಎಕ್ಸಾಕ್ಟ್ ರೂಮ್ ನಂಬರ್ ಗೊತ್ತಿದ್ರೆ ಆ ಪರ್ಸನ್ ಎಲ್ಲಿದ್ದಾರೆ ಅಂತ ಗೊತ್ತಾಗಿ ನಾವು ಎಕ್ಸಾಕ್ಟ್ ಆಗಿ ಆ ಒಂದು ಥಿಂಗ್ ನ ಅಥವಾ ಅವ್ರದ್ದು ವಸ್ತುನವ್ರಿಗೆ ತಲುಪಿಸ್ಬೋದು. ಅದೇ ರೀತಿ ಇಲ್ಲಿ ರೂಮ್ ನಂಬರ್ ಇದ್ರೆ ಇಲ್ಲಿ ಆರಾಮಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ ಇಲ್ಲಿ ಜಸ್ಟ್ ನಿಮ್ಗೆ ಆ ಡಿವೈಸ್ ಅಡ್ರೆಸ್ ಅಷ್ಟೇ ಇರೋದು, ನಿಮ್ಮ ಡೆಸ್ಟಿನೇಷನ್ ಡಿವೈಸ್ ಅಡ್ರೆಸ್ ಇದೆ, ಬಟ್ ಆ ಡೇಟಾ ನಿಮ್ ಡಿವೈಸ್ ನ ರೀಚ್ ಮಾಡಿದ ತಕ್ಷಣ ಇಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ನಿಮ್ ಡಿವೈಸ್ ಅಂತಂದ್ರೆ ಜಸ್ಟ್ ಅದೇನು ವೈಟ್ ಸ್ಕ್ರೀನ್ ಅಲ್ಲ, ನೀವು ಇಲ್ಲಿಂದ ಕ್ವಶನ್ ಕೇಳಿದ್ರೆ ಆ ಕಡೆಯಿಂದ ಆನ್ಸರ್ ಬರುತ್ತೆ. ದಿಸ್ ಡಿವೈಸ್ ನಿಮ್ ಮೊಬೈಲ್ ಅಪ್ಲಿಕೇಶನ್ ಆಗಿರ್ಬೋದು, ನಿಮ್ ಲ್ಯಾಪ್ಟಾಪ್ ಆಗಿರ್ಬೋದು, ನಿಮ್ PC ಆಗಿರ್ಬೋದು, ಇಟ್ ಕನ್ಸಿಸ್ಟ್ ಆಫ್ ಸೋ ಮೆನಿ ಅಪ್ಲಿಕೇಶನ್ಸ್. ಸೊ ಇಲ್ಲಿಂದ ಬರೋ ಡೇಟಾ ಯಾವ ಅಪ್ಲಿಕೇಶನ್ಗೆ ಅಂತ ಡೇಟಾ ಕಳಿಸುತ್ತೆ, ಬಿಕಾಸ್ ಇಟ್ ಜಸ್ಟ್ ಹ್ಯಾಸ್ ಓನ್ಲಿ IP ಅಡ್ರೆಸ್ ಅಲ್ವಾ? ಸೊ ನಿಮ್ಮ ಡಿವೈಸ್ ಅಡ್ರೆಸ್ ಇದೆ, ಅಲ್ಲಿಂದ ಮುಂದೆ ಹೇಗೆ ಫಾರ್ವರ್ಡ್ ಆಗ್ಬೇಕು, ಅದು ಹೇಗೆ ಹೋಗ್ಬೇಕು? ಸೊ ದಿಸ್ ಈಸ್ ವೇರ್ ದ ಪೋರ್ಟ್ ನಂಬರ್ ಕಮ್ಸ್ ಇನ್ ಟು ಪಿಕ್ಚರ್.
So port number is nothing but an identifier for application. So port number identifies your application, or it is an identifier. So simple. ಪೋರ್ಟ್ ನಂಬರ್ ಅಂತಂದ್ರೆ ಜಸ್ಟ್ ನಿಮ್ಮ ಅಪ್ಲಿಕೇಶನ್ ರೆಪ್ರೆಸೆಂಟ್ ಮಾಡೋದಕ್ಕೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂತ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಪೋರ್ಟ್ ನಂಬರ್ 1. ಸೊ ನಂಬರ್ 1 ಇದ್ರೆ ನಮಗೆ ಫಾರ್ ಎಕ್ಸಾಂಪಲ್ ಅದನ್ನು ನಾವು ಗೂಗಲ್ ಅಂತ ಕನ್ಸಿಡರ್ ಮಾಡ್ಬೋದು. 2 ಅಂತ ಇದ್ರೆ ಫೇಸ್ಬುಕ್, 3 ಅಂತ ಇದ್ರೆ ಇನ್ಸ್ಟಾಗ್ರಾಮ್, 4 ಅಂತ ಇದ್ರೆ ಅದು ವಾಟ್ಸಪ್, ಆ ರೀತಿ. ಸೊ ಈ IP ಅಡ್ರೆಸ್ ಜೊತೆಗೆ ನಿಮ್ಮ ಈ 4 ಪೋರ್ಟ್ ನಂಬರ್ ಇದ್ರೆ ಬರ್ತಿರೋಂಥ ಡೇಟಾಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ, ನಾನು ಈ ಡಿವೈಸ್ ಅಲ್ಲಿ ಈ ಅಪ್ಲಿಕೇಶನ್ಗೆ ಈ ಡೇಟಾನ ಕಳಿಸ್ಬೇಕು, ಈ ಮೆಸೇಜ್ ನ ಕಳಿಸ್ಬೇಕು. ಸೊ ಅಲ್ಲಿಂದ ಬರೋ ಡೇಟಾ ಥ್ರೂ ಇಂಟರ್ನೆಟ್ ವಾಟ್ಸಪ್ಗೆ ಬರೋ ಡೇಟಾ ನಾವು ಅದನ್ನ ಗೂಗಲ್ಗೆ ಕಳ್ಸಕ್ಕಾಗಲ್ಲ, ಫೇಸ್ಬುಕ್ ಕಳ್ಸಕ್ಕಾಗಲ್ಲ, ಇನ್ಸ್ಟಾಗ್ರಾಮ್ ಕಳ್ಸಕ್ಕಾಗಲ್ಲ. ನಾವು ಅದನ್ನ ಎಕ್ಸಾಕ್ಟ್ ಆಗಿ ವಾಟ್ಸಪ್ಗೆ ಕಳಿಸ್ಬೇಕಲ್ವಾ. ಸೊ ವಾಟ್ಸಪ್ಗೆ ಕಳಿಸ್ಬೇಕು ಅಂತಂದ್ರೆ ನಮ್ಮ ಹತ್ರ ಪೋರ್ಟ್ ನಂಬರ್ ಇರಬೇಕು, ಆ ಅಪ್ಲಿಕೇಶನ್ ಐಡೆಂಟಿಫೈಯರ್ ಇರಬೇಕು. ಆ ಅಪ್ಲಿಕೇಶನ್ ಐಡೆಂಟಿಫೈಯರ್ ಇಸ್ ನಥಿಂಗ್ ಬಟ್ ಪೋರ್ಟ್ ನಂಬರ್. ಸೊ ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಕಾನ್ಸೆಪ್ಟ್. ಸೊ ಈ ಒಂದು ಪೋರ್ಟ್ ನಂಬರ್ ಇಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ನಾವು ಡೇಟಾನ ಕಳ್ಸೋದಿಕ್ಕಾಗ್ಲಿ ರಿಸೀವ್ ಮಾಡ್ಕೊಳ್ಳಿಕ್ಕಾಗ್ಲಿ ಆಗೋದಿಲ್ಲ. ಸೊ ವಿತ್ ಪೋರ್ಟ್ ನಂಬರ್ ಯುವರ್ IP ಅಡ್ರೆಸ್ ಮೇಕ್ಸ್ ಮೋರ್ ಸೆನ್ಸ್ ಅಂತಂದ್ರೆ ನಮಗೆ ಒಂದು ಕಂಪ್ಲೀಟ್ ಅಡ್ರೆಸ್, ಒಂದು ಎಕ್ಸಾಕ್ಟ್ ಅಡ್ರೆಸ್ ಅನ್ನೋದು ನಮಗೆ ಒಂದು ಡಿವೈಸ್ ಅಲ್ಲಿ ನೆಟ್ವರ್ಕ್ ಅಲ್ಲಿ ಸಿಗುತ್ತೆ. ಸೊ ಇಫ್ ಯು ಸಿ ಎಕ್ಸಾಂಪಲ್ ಆಫ್ ಪೋರ್ಟ್ ನಂಬರ್ಸ್ ವಿತ್ ಎಕ್ಸಾಂಪಲ್ ಅಪ್ಲಿಕೇಶನ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ, ಸೊ ವಿ ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ಪೋರ್ಟ್ ನಂಬರ್ಸ್. ಸೊ ಬೇಸಿಕಲಿ ನಾವು port number 22 ಯೂಸ್ ಫಾರ್ ಸೆಕ್ಯೂರ್ ಶೆಲ್ ರಿಮೋಟ್ ಸರ್ವರ್. ಸೊ ನಾವು ಲಿನಕ್ಸ್ ಸರ್ವರ್ಸ್ ನಾವು ರಿಮೋಟ್ ಆಕ್ಸೆಸ್ ತಗೊಳ್ಳೋದಕ್ಕೆ ಪೋರ್ಟ್ ನಂಬರ್ 22 ನ ಯೂಸ್ ಮಾಡ್ತೀವಿ. ಅಂಡ್ ಪೋರ್ಟ್ ನಂಬರ್ 80 is used for HTTP, so standard web browsing. So 80 is basically used for websites. So websites ಗೆ ನಾವು ಪೋರ್ಟ್ ನಂಬರ್ 80 ನ ಯೂಸ್ ಮಾಡ್ತೀವಿ. ಅಂಡ್ 443 ಪೋರ್ಟ್ ನಂಬರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ 443 ಪೋರ್ಟ್ ನಂಬರ್ ಸೆಕ್ಯೂರ್ ಬ್ರೌಸಿಂಗ್ HTTPS ಗೆ ಯೂಸ್ ಮಾಡ್ತೀವಿ. ಅಂಡ್ ಇನ್ನ ಮೋರ್ ಸೆನ್ಸ್ ಆಗುವಂತ ಪೋರ್ಟ್ ನಂಬರ್ಸ್ ಅಂತಂದ್ರೆ 3306. ಸೊ 3306 ರೆಪ್ರೆಸೆಂಟ್ಸ್ MySQL ಆರ್ MariaDB. ಅದೇ ರೀತಿ PostgreSQL ಗೆ ವಿ ಹ್ಯಾವ್ ಎ ಪೋರ್ಟ್ ನಂಬರ್ 5432. ಸೊ ನೀವೆಲ್ಲಾದ್ರೂ ಇನ್ನ 5432 ಪೋರ್ಟ್ ನಂಬರ್ 5432 ಅಂತ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಇಟ್, ಯು ಕ್ಯಾನ್ ಈಸಿಲಿ ರೆಕಗ್ನೈಸ್ ಇಟ್ ಆಸ್ ಇಟ್ಸ್ ಎ PostgreSQL. ಸೊ ಆ ಒಂದು ಅಪ್ಲಿಕೇಶನ್ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಅದೇ ರೀತಿ RDP ಆಗಿರ್ಬೋದು, ರೆಡಿಸ್ ಆಗಿರ್ಬೋದು, HTTP ಆಲ್ಟರ್ನೇಟಿವ್ 8080. ಸೊ ಇದೆಲ್ಲ ಪರ್ಟಿಕ್ಯುಲರ್ ಪೋರ್ಟ್ ನಂಬರ್ಸ್. ಸೊ ಈ ಪೋರ್ಟ್ ನಂಬರ್ಸ್ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನ ಐಡೆಂಟಿಫೈ ಮಾಡುತ್ತೆ. ಸೊ ಅದೇ ರೀತಿ 80 ಆಗಿರ್ಬೋದು, 443 ಆಗಿರ್ಬೋದು, ಇವೆಲ್ಲ ವೆಬ್ಸೈಟ್ಸ್ ನ ಬ್ರೌಸ್ ಮಾಡೋದಕ್ಕೆ ಯೂಸ್ ಮಾಡುವಂತ ಪ್ರೋಟೋಕಾಲ್ಸ್. ಸೊ ಅದು ಆ ಒಂದು ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಕಸ್ಟಮ್ ಅಪ್ಲಿಕೇಶನ್ಗೆ ನೀವು ಪೋರ್ಟ್ ನಂಬರ್ 3366 ಇಟ್ಕೋಬಹುದು ಅಂಡ್ 9988 ಇಟ್ಕೋಬಹುದು. ಈ ರೀತಿ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಅಪ್ಲಿಕೇಶನ್ಗೆ ಸ್ಪೆಸಿಫಿಕ್ ಪೋರ್ಟ್ ನಂಬರ್ನ ಇಟ್ಕೊಂಡು ಥ್ರೂ ಪೋರ್ಟ್ ನಂಬರ್ ನಾವು ಎಕ್ಸಾಕ್ಟ್ ಅಪ್ಲಿಕೇಶನ್ ನ ಐಡೆಂಟಿಫೈ ಮಾಡ್ಬೋದು. ಸೊ ಪೋರ್ಟ್ ನಂಬರ್ ಬೇಸಿಕ್ ಫಂಡಮೆಂಟಲ್ ಕಾನ್ಸೆಪ್ಚುಯಲ್ ನಾಲೆಡ್ಜ್ ನಾವು ಕವರ್ ಮಾಡಿದ್ವಿ. ದಿಸ್ ಈಸ್ ಆಲ್ ಅಬೌಟ್ ಪೋರ್ಟ್ ನಂಬರ್. ಕಂಪ್ಲೀಟ್ ಆಗಿ ಒಂದು IP ಅಡ್ರೆಸ್ ಜೊತೆಗೆ ಒಂದು ಪೋರ್ಟ್ ನಂಬರ್ ಅಸೋಸಿಯೇಟ್ ಆದ್ರೆ ಹೇಗೆ ನಮಗೆ ಕಂಪ್ಲೀಟ್ ಅಡ್ರೆಸ್ ಅಥವಾ ಕಂಪ್ಲೀಟ್ ಪೊಸಿಷನ್, ನಮ್ಮ ಕಂಪ್ಲೀಟ್ ಡೆಸ್ಟಿನೇಷನ್ ಅಡ್ರೆಸ್ ಸಿಗುತ್ತೆ ಅನ್ನೋದನ್ನ ಇಲ್ಲಿವರೆಗೆ ನೋಡ್ಕೊಂಡ್ವಿ. ಸೊ ಇಫ್ ಯು ಗೈಸ್ ಹ್ಯಾವ್ ಲರ್ನ್ ಸಮಥಿಂಗ್ ನ್ಯೂ ವಿತ್ ದಿಸ್ ವಿಡಿಯೋ, please like and share it with your friends. And if you are new to this channel, please subscribe and join our DevOps learning journey. Meet you in next one. Thank you.